ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂಟೀರಿಯರ್ ಡೆಕೋರೇಷನ್ ಕುರಿತಂತೆ ಪ್ರತಿ ವಾರ ಒಂದಲ್ಲ ಒಂದು ಹೊಸ ಮಾಹಿತಿನ ನಿಮಗೆ ತರ್ತಾ ಇರ್ತೀವಿ. ಫ್ಯಾಷನ್ ಟ್ರೆಂಡ್ ಅಂತ ದಿನಕ್ಕೊಂದೊಂದು ಟ್ರೆಂಡ್ ಬರ್ತಾ ಇರುತ್ತೆ. ಮನೆ ಇಂಟೀರಿಯರ್ ಇರ್ಬೋದು, ಓವರಾಲ್ ಮನೆ ಕಟ್ಟೋ ಸ್ಟೈಲ್ ಇರ್ಬೋದು. ಸೊ ಇವತ್ತೊಂದು ತುಂಬಾನೇ ಸಿಂಪಲ್ ಆ್ಯಂಡ್ ಎವರ್ ಬೆಸ್ಟ್ ಮನೆನ ನಾನು ನಿಮಗೆ ತೋರಿಸ್ಬೇಕು. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ನಮಗೆ ಸ್ವಲ್ಪನೂ ಪುರ್ಸೋತಿರಲ್ಲ. ಸೊ ಆ ಒಂದು ಕೆಲಸ, ಜಂಜಾಟ, ಒತ್ತಡಗಳಿಂದ ಸ್ವಲ್ಪ ರಿಲೀಫ್ ನೀಡುವಂಥ ಪ್ಲೇಸ್ ಅಂತಂದರೆ ಮನೆ. ಸೊ ಎಲ್ಲರೂ ಕೂಡ ತಮ್ಮ ಮನೆ ಹೀಗಿರಬೇಕು ಹಾಗಿರಬೇಕು ಅಂತ ಕನಸಿನ ಮನೆ ಬಗ್ಗೆ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಾರೆ. ಹಾಗೆ ಮಾಡಬೇಕು, ಈ ಥರ ಕಟ್ಟಬೇಕು ಅಂತ. ಸೊ ಅಂಥ ಒಂದು ಸುಂದರವಾದ ಮನೆ ಕಟ್ಟಿರುವಂಥ ಒಬ್ಬ ಸೆಲೆಬ್ರಿಟಿ ಮನೆಗೆ ನಾವಿವತ್ತು ಬಂದಿದ್ದೀವಿ. ನೀವು ನೋಡಿದ್ರೆ ವಿಜುವಲ್ಸ್ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಅಲ್ವಾ? ಎಸ್, ನಾವಿರೋದು ದ್ವಾರಕನಾಥ್ ಅವ್ರ ಮನೆಯಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಖ್ಯಾತ ನ್ಯಾಯವಾದಿಗಳು, ಹಾಗೆಯೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದವರು. ಬನ್ನಿ ಅವ್ರನ್ನ ಕೇಳೋಣ. ಅವರ ಮನೆ, ಈ ಒಂದು ಸೊಗಸಾಗಿ ಕಟ್ಟಿರುವಂಥ ಮನೆಯ ಪ್ಲಾನ್ ಯಾವ ರೀತಿ ಇದು, ಅವ್ರದ್ದು ಏನು ಕನಸಾಗಿತ್ತು, ಈ ಒಂದು ಸೊಗಸಾದ ಮನೆ ಕಟ್ಟೋ ಹಿಂದಿನ ಉದ್ದೇಶ ಏನು ಕೇಳೋಣ. ಬನ್ನಿ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಮನೆ ನನಗೆ ತುಂಬ ಇಷ್ಟ ಆಗಿರೋದೇನಪ್ಪ ಅಂದರೆ ಗಾಳಿ ಬೆಳಕು. ತುಂಬ ಪ್ರಶಾಂತವಾದ ಮನೆ. ಸೊ ಎಷ್ಟೇ ಟಯರ್ಡಾಗಿ ಬಿಸಿಲಿಂದ ಬಂದ ತಕ್ಷಣವೇ ಒಂದು ಖುಷಿಯಾಗಿ ಕೂತ್ಕೋಬೇಕು ನೆಮ್ಮದಿಯಾಗಿ ಅಂತ ನನಗೆ. ಸೊ ಈ ಒಂದು ಮನೆ ಪ್ಲಾನ್ ನಾವು ಬೇರೆ ಎಲ್ಲ ಫುಲ್ ಇಡೀ ಮನೆ ಸುತ್ತ ಹಾಕಿದಾಗ ನಂಗೆ ಅದೊಂದು ಅನಿಸಿದ್ದು ಸರ್, ನಿಮ್ಮ ಮನೆ ಕಟ್ಟೋ ಪ್ಲಾನ್ ಹಿಂದೆ ನಿಮ್ಗೇನು ಅನಿಸಿತ್ತು? ಯಾವ ಥರ ಇರಬೇಕು ಅಂತ ಅಂದ್ಕೊಂಡಿದ್ರಿ? ಮೊದಲನೇದಾಗಿ ನಾವು ಬೆಂಗಳೂರಿಗೆ ಬಂದಾಗ ನಮ್ಮಂಥವ್ರು ಕೂಡ ಮನೆ ಕಟ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಈಗಿರುವಂತಹ ಪ್ರೈಸ್ ರೈಸ್ ಇದೆಲ್ಲ ನೋಡ್ತಾ ಇದ್ದಾಗ ನಮ್ಮಂಥವರು ಮನೆ ಕಟ್ಬೋದಾ ಅಂತ ಅನ್ನಿಸ್ತಿತ್ತು. ಆಗ ಕನ್ನಡ ಅವರು ಕಟ್ಟಿರುವಂತಹ ಕೆಲವು ಮನೆಗಳನ್ನು ನೋಡ್ತಾ ಬಂದೆ, ನನ್ನ ಆಸಕ್ತಿಯಿಂದ ನೋಡ್ತಾ ಬಂದಿದ್ದೆ. ಅದು ನೋಡ್ತಾ ನನಗೆ ನನ್ನ ಕನಸಿನ ಮನೆ ನನ್ನ ಒಳಗಡೆ ಅದು ರೂಪ ಪಡ್ಕೊಳ್ತಾ ಹೋಯ್ತದು. ಕಡೆಗೆ ಕಾನಡೆಯವ್ರು ಸಿಕ್ಕ ನಂತರ ಅವ್ರ ಜೊತೆ ಮಾತಾಡಿದೆ. ನನ್ನ ಬಜೆಟ್ ಇಷ್ಟಿದೆ, ಒಂದು ಮನೆ ಕಟ್ಟಲಿಕ್ಕಾಗತ್ತಾ ಅಂತೇಳ್ಬಿಟ್ಟಿದೆ. ಆಮೇಲೆ ಸೈಟ್ ಕೂಡ ಭಾಳ ಒಳ್ಳೆ ಸೈಟ್ ಆಗಿರಲಿಲ್ಲ. ಇಲ್ಲೆಲ್ಲ ಕಲ್ಲಿತ್ತು, ಬಂಡೆ ಇತ್ತು, ಎಲ್ಲ ಇತ್ತು. ಇಂಥದ್ರ ಮೇಲೆ ಕಟ್ಟಬೇಕಾದ್ರೆ ಕಲ್ಲು ತೆಗಲಿಕ್ಕೆ ಬೇಕಾದಷ್ಟು ದುಡ್ಡು ಬೇಕಾಗತ್ತಲ್ಲ, ಇದೆಲ್ಲ ಚಿಂತೆಗಳಿತ್ತು. ಅವ್ರು ಹೇಳಿದ್ರು, ನಿಮಗೆ ನಿಸರ್ಗನೇ ಪಾಯ ಹಾಕ್ಕೊಟ್ಬಿಟ್ಟಿದೆ, ಮನೆ ಕಟ್ಟೋದು ಇದು ಸುಲಭ ಅಂತೇಳಿಬಿಟ್ಟಿದೆ. ಹಾಗಾಗಿ ನಾನು ಅವ್ರಿಗೆ ಹೆಚ್ಚು ಒತ್ತಡ ತರಲಿಕ್ಕೆ ಹೋಗಲಿಲ್ಲ. ನನಗೊಂದು 3 ರೂಮ್ಸ್ ಬೇಕಾಗತ್ತೆ, ಒಂದು ಹಾಲು. ನನಗೆ ವಾಸ್ತು ಗೀಸ್ತುನಲ್ಲಿ ನಂಬಿಕೆ ಇಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರಬೇಕಷ್ಟೇ ಅನ್ನೋದನ್ನು ಅಷ್ಟೇ ಹೇಳಿದ್ದು. ಅವರು ಇಷ್ಟು ಸುಂದರವಾದ ಮನೆ ಕಟ್ತಾರೆ ಅಂತ ನನಗೆ ಕಲ್ಪನೆ ಇರಲಿಲ್ಲ. ನನ್ನ ಕಲ್ಪನೆಗಿಂತಲೂ ನನ್ನ ಕನಸಿಗಿಂತಲೂ ಸುಂದರವಾಗಿದೆ ನನ್ನ. ಓಕೆ, ಕನ್ನಡಿಯವರ ಒಂದು ವಿಶೇಷತೆ ಅದೇ ಸರ್, ಏನಂದರೆ ಸ್ವಲ್ಪ ಮನೆ, ನೀವು ಯಾವುದೇ ಮನೆನ ನೋಡಿ ಆ ಪ್ರಾದೇಶಿಕ ಒಂದು ಸೊಗಡಿರುತ್ತೆ ಅದರಲ್ಲಿ. ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ. ನಿಜ, ಅದು ಅವರು ಎತ್ನಿಸಿಟಿ ಇರುತ್ತೆ ಆ ಮನೆಯಲ್ಲಿ. ಆಮೇಲೆ ಎರಡನೇದು, ಅವ್ರು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಗಾಳಿ ಮತ್ತು ಬೆಳಕಿಗೆ. ಆಮೇಲೆ ಸಣ್ಣ ಜಾಗವನ್ನು ಕೂಡ ಅವ್ರು ವೇಸ್ಟ್ ಮಾಡೋರಲ್ಲ. ಎಲ್ಲೂ ಕೂಡ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳೋಂಗೆ ಇರಲ್ಲ. ಎಲ್ಲವೂ ಯೂಸ್ ಮಾಡ್ಕೊಳ್ತಾರೆ. ಆ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾಳ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ನೀವು ನೋಡಿದಿರಿ, ಕಿಟಕಿಗಳಿಲ್ಲ, ಏನಿಲ್ಲ ಈ ಮನೆಗೆ, ಆದರೂ ಗಾಳಿ ಬೆಳಕಿದೆ, ಪ್ರೈವಸಿ ಇದೆ. ಆ ಹಾಲ್ಗೂ ಮತ್ತು ಅಡುಗೆ ಮನೆಗೂ ಗೋಡೆಗಳಿಲ್ಲ. ಇದರೆಲ್ಲ ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ನಾವೊಂದು ಮನೆ ನೋಡಿದಾಗ ಇಡೀ ಮನೆಯೇ ಒಂದು ಯೂನಿಟ್ ಥರ ಕಾಣಿಸ್ಬಿಡುತ್ತೆ. ಅದು ಅಡುಗೆ ಮನೆ ಬೇರೆ, ಹಾಲ್ ಬೇರೆ ಥರ ಕಾಣಿಸಲ್ಲ. ಆದರೆ ಅದನ್ನು ಬೇರೆಯಾಗಿ ನೋಡಿದಾಗ ಅದು ಹಾಲ್ ಬೇರೆಯಾಗೆ ಕಾಣಿಸುತ್ತೆ, ಅಡುಗೆ ಮನೆ ಬೇರೆಯಾಗೆ ಕಾಣಿಸುತ್ತೆ. ಆ ಕಾನ್ಸೆಪ್ಟು ಬರೀ ಕಾನಡೆಯವರು ಇಂಥ ಕಾನ್ಸೆಪ್ಟಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅನ್ನಿಸ್ತು. ಮತ್ತು ಅನೇಕ ಜನ ಅವ್ರು ಕಟ್ಟಿರುವಂಥ ಮನೆಗಳನ್ನು ನಾನು ನೋಡಿದ್ದೀನಲ್ವ, ಎಲ್ಲ ಮನೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿದ್ದಾವೆ, ವಿಶೇಷವಾಗಿದ್ದಾವೆ, ವಿಭಿನ್ನವಾಗಿದ್ದಾವೆ. ಸೊ ನಿಮ್ಮ ಮನೆಯಲ್ಲಿ ಒಂದು ಟೆನ್ಷನ್ ಇಲ್ಲ ಅಂದರೆ ಪೇಂಟಿಂಗ್ದು. ಯಾವ ಕಲರ್ ಪೇಂಟ್ ಬೇಕು ಆ ಪೇಂಟ್ ಏನಿಲ್ಲ. ಸೊ ಒಟ್ಟಾರೆ ಎಲ್ಲಿ ನೋಡಿದ್ರು ಗೋಡೆ ಒಂಥರ ಸುಂದರವಾಗಿ, ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಮೋರೋವರ್ ಒಂದೊಂದು ರೂಮ್ಗಳಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂಥ ವ್ಯವಸ್ಥೆ ಮಾಡಿಸಿದ್ರೆ. ಏನದು ನೀವು ಹೇಳಿದ ಪ್ಲಾನ, ನಿಮ್ಮ ಪ್ಲಾನ ಕಾನಡೆಯವ್ರದ್ದು? ಇಲ್ಲ, ಬೇಸಿಕಲಿ ಅದು ಕಾನಡೆಯವ್ರ ಪ್ಲಾನೇ. ಅದು ನನಗೆ ಕನಸು ಕೂಡ ಆಗಿತ್ತು.
ಆಮೇಲೆ ಈ ಕೆಮಿಕಲ್ಸ್ ಯೂಸ್ ಮಾಡೋವಂತಹ ಪೇಂಟ್ಗಳು, ಭಾಳ ಕಣ್ಣಿಗೆ ಹೊಡೆಯುವಂತಹ ಪೇಂಟ್ಗಳು, ಅವೇ ಅರ್ಥ ಸ್ಟ್ರೈನ್ ಮಾಡಿಬಿಡ್ತವೆ ಮೈಂಡನ್ನು. ಕಡು ಬಣ್ಣಗಳಿರ್ತಾವಲ್ವ, ಅವೇ ಅನೇಕ ಸಲ ಮೈಂಡನ್ನು ಸ್ಟ್ರೈನ್ ಮಾಡಿಬಿಡ್ತವೆ ಭಾಳ. ನಮಗೊಂದು ಪ್ಲೆಸೆಂಟ್ ಲುಕ್ ಬೇಕಾಗತ್ತೆ. ಈಗ ನಮಗೆ ಹಸಿರನ್ನು ನೋಡಿದಾಗ ಒಂದು ಪ್ಲೆಸೆಂಟ್ ಲುಕ್ ಇರುತ್ತೆ, ಒಂದು ದೊಡ್ಡ ಬಂಡೆ ನೋಡಿದಾಗ ಒಂದು ಪ್ಲೆಸೆಂಟ್ ಲುಕ್ ಇರುತ್ತೆ. ಯಾಕಂದರೆ ನೇಚರ್ ಕೊಟ್ಟಿರುವಂತಹ ಬಣ್ಣ ಅದು. ಆ ಬಣ್ಣ ಯಾವಾಗಲೂ ಕೂಡ ನಮ್ಮ ಕಣ್ಣಿಗೆ ಹೊಂದ್ಕೊಳ್ತಾ ಇರುತ್ತೆ. ಅದು ಅನ್ಯಾಚುರಲ್ ಆಗಿರಲ್ಲ, ನ್ಯಾಚುರಲ್ ಆಗಿರುತ್ತೆ. ಹಾಗಾಗಿ ನನಗೆ ಲ್ಯಾಟ್ರೈಟ್ ಸ್ಟೋನ್ ಇರ್ಬೋದು, ಅಥವಾ ನಮ್ಮಲ್ಲೇ ಇರುವಂತಹ ಗ್ರೀನ್ ಗಾರ್ಡನ್ ಇರ್ಬೋದು, ಇವೆಲ್ಲೂ ಕೂಡ ಒಂದು ಪ್ಲೆಸೆಂಟ್ ಲುಕ್ಕನ್ನು ಕೊಡ್ತವೆ. ಹಾಗಾಗಿ ಈ ಬಣ್ಣಗಳಿಂದ ದೂರ ಇರೋದಕ್ಕೆ ನನಗೆ ಸಾಧ್ಯ ಆಯಿತು. ಇಡೀ ಮನೆಯಲ್ಲಿ ಒಂದು ವಿಶೇಷವಾದಂಥದ್ದು ನೀವು ಗಮನಿಸಿರಬಹುದು, ಗಾಳಿ ಬೆಳಕಿನ ಜೊತೆಗೆ ಒಂದು ಕೂಲ್ ಆಗಿರುವಂಥ ಮನೆ, ತುಂಬಾ ಸೈಲೆಂಟ್ ಆಗಿರುತ್ತೆ. ಸೊ ತುಂಬಾ ವಿಶೇಷವಾಗಿ ಈ ಪ್ರಶಾಂತ ವಾತಾವರಣ ಮತ್ತಷ್ಟು ಒಂದು ನೆಮ್ಮದಿಯನ್ನು ಕೊಡುವಂಥದ್ದು ಇಂಥ ಒಂದು ಸಿಟಿ ಲೈಫ್ಗೆ. ಸೊ ಈ ಮನೆ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ, ಚಿಕ್ಕ ಬ್ರೇಕ್ನ ನಂತರ.